ನಮಸ್ಕಾರ. ಮುಖ್ಯಾಂಶಗಳು. ಕೋವಿಡ್ ಸೋಂಕು ನಿಯಂತ್ರಣಕ್ಕೆ ಸರ್ಕಾರದಿಂದ ಕಠಿಣ ಕ್ರಮ. ತಮ್ಮ ಜಿಲ್ಲೆಗಳಲ್ಲೇ ವಾಸ್ತವ್ಯ ಹೂಡಿ ಪರಿಸ್ಥಿತಿ ಅವಲೋಕಿಸುವಂತೆ ಸಚಿವರುಗಳಿಗೆ ಮುಖ್ಯಮಂತ್ರಿ ಪತ್ರ. 10ನೇ ತರಗತಿ ಪರೀಕ್ಷೆ ಕುರಿತು ಗೊಂದಲ ಬೇಡ, ಪರಿಸ್ಥಿತಿ ಪರಾಮರಿಸಿ ಸದ್ಯದಲ್ಲೇ ಸ್ಪಷ್ಟ ನಿರ್ಧಾರ, ಸಚಿವ ಸುರೇಶ್ ಕುಮಾರ್. ರಾಜ್ಯಕ್ಕೆ ಅಗತ್ಯವಿರುವಷ್ಟು ಲಸಿಕೆ ಪೂರೈಸಲು ಸರ್ಕಾರ ಬದ್ಧ. 1 ಲಕ್ಷ ಮೆಟ್ರಿಕ್ ಟನ್ ಆಮ್ಲಜನಕ ಖರೀದಿ, ಸಚಿವ ಡಾಕ್ಟರ್ ಕೆ ಸುಧಾಕರ್. ಹಾಗೂ ಹವಾಮಾನ ಕುರಿತ ಜಾಗತಿಕ ನಾಯಕರ ಶೃಂಗಸಭೆ 2030ರತ್ತ ನಮ್ಮ ಸಾಮೂಹಿಕ ಓಟ ಕುರಿತು ಸಂಜೆ ಪ್ರಧಾನಿ ಭಾಷಣ. ವಾರ್ತೆಗಳ ವಿವರ. ರಾಜ್ಯದಲ್ಲಿ ಕೋವಿಡ್ ಪ್ರಕರಣಗಳು ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಸೋಂಕು ಹರಡುವುದನ್ನು ನಿಯಂತ್ರಿಸಲು ಜಿಲ್ಲಾ ಉಸ್ತುವಾರಿ ಸಚಿವರು ತಮ್ಮ ಜಿಲ್ಲೆಗಳಲ್ಲೇ ವಾಸ್ತವ್ಯ ಹೂಡಿ ಪರಿಸ್ಥಿತಿಯನ್ನು ಅವಲೋಕಿಸಿ ತ್ವರಿತ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಸೂಚಿಸಿದ್ದಾರೆ. ಈ ಸಂಬಂಧ ಮುಖ್ಯಮಂತ್ರಿ ತಮ್ಮ ಸಚಿವ ಸಂಪುಟದ ಸಹೋದ್ಯೋಗಿಗಳಿಗೆ ಪತ್ರ ಬರೆದಿದ್ದು, ಸಾಂಕ್ರಾಮಿಕ ಹರಡುವುದನ್ನು ನಿಯಂತ್ರಿಸಲು ಜಿಲ್ಲಾ ಉಸ್ತುವಾರಿ ಸಚಿವರು ಸ್ಥಳದಲ್ಲೇ ಮೊಕ್ಕಾಂ ಹೂಡಬೇಕು ಎಂದು ತಿಳಿಸಿದ್ದಾರೆ. ಜಿಲ್ಲಾಡಳಿತದೊಂದಿಗೆ ಸತತ ಸಂಪರ್ಕದಲ್ಲಿದ್ದು ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಲು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಬೇಕು. ಸೋಂಕಿತರಿಗೆ ಅಗತ್ಯ ವೈದ್ಯಕೀಯ ಸೌಲಭ್ಯ ದೊರಕಿಸುವ ನಿಟ್ಟಿನಲ್ಲಿ ತ್ವರಿತ ಕ್ರಮ ಕೈಗೊಂಡು ಪರಿಸ್ಥಿತಿ ಉಲ್ಬಣವಾಗದಂತೆ ಕ್ರಮ ಕೈಗೊಳ್ಳಬೇಕು ಎಂದು ಹೇಳಿದ್ದಾರೆ. ಸೋಂಕು ಹರಡುವುದನ್ನು ನಿಯಂತ್ರಿಸಲು ಸರ್ಕಾರ ಈಗಾಗಲೇ ಸಮರೋಪಾದಿ ಅಗತ್ಯ ಕ್ರಮಗಳನ್ನು ಕೈಗೊಂಡಿದೆ. ಇದಕ್ಕೆ ಪೂರಕವಾಗಿ ಪ್ರತಿ ಜಿಲ್ಲೆಯಲ್ಲೂ ತ್ವರಿತ ಕ್ರಮ ಕೈಗೊಳ್ಳುವುದು ಅಗತ್ಯವಾಗಿದೆ ಎಂದು ಮುಖ್ಯಮಂತ್ರಿ ತಮ್ಮ ಪತ್ರದಲ್ಲಿ ತಿಳಿಸಿದ್ದಾರೆ. ವಿದ್ಯಾರ್ಥಿಗಳ ಯೋಗಕ್ಷೇಮಕ್ಕೆ ಆದ್ಯತೆ ನೀಡಿದ್ದು, ಕೊರೋನಾ ಪರಿಸ್ಥಿತಿಯನ್ನು ಅವಲೋಕಿಸಿ 10ನೇ ತರಗತಿ ಪರೀಕ್ಷೆ ಬಗ್ಗೆ ನಿರ್ಧಾರ ಕೈಗೊಳ್ಳಲಾಗುವುದು ಎಂದು ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವ ಎಸ್ ಸುರೇಶ್ ಕುಮಾರ್ ಚಾಮರಾಜನಗರದಲ್ಲಿ ನಿನ್ನೆ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಅವರು ಸಿಬಿಎಸ್ಇ, ಐಸಿಎಸ್ಇಯಲ್ಲಿ ಈಗಾಗಲೇ ಎಸ್ಎಸ್ಎಲ್ಸಿ ಪರೀಕ್ಷೆಯನ್ನು ರದ್ದುಪಡಿಸಲಾಗಿದ್ದು, ವಿದ್ಯಾರ್ಥಿಗಳು ಅಪೇಕ್ಷೆ ಪಟ್ಟರೆ ಮತ್ತೆ ಪರೀಕ್ಷೆ ಬರೆಯಬಹುದು. ಆದರೆ ರಾಜ್ಯದಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆ ಬಗ್ಗೆ ಸರ್ಕಾರ ಇನ್ನೂ ಸ್ಪಷ್ಟವಾದ ನಿರ್ಧಾರವನ್ನು ತೆಗೆದುಕೊಂಡಿಲ್ಲ ಎಂದರು. ಜೂನ್ 21ಕ್ಕೆ ಪರೀಕ್ಷೆ ನಿಗದಿಯಾಗಿರುವುದರಿಂದ ಮಕ್ಕಳು ಸಿದ್ಧತೆಯಲ್ಲಿ ತೊಡಗಿದ್ದು, ಮುಂದಿನ ದಿನಗಳಲ್ಲಿ ಪರಿಸ್ಥಿತಿ ಅವಲೋಕಿಸಿ ಸರ್ಕಾರ ನಿರ್ಧಾರ ಕೈಗೊಳ್ಳಲಿದೆ ಎಂದು ಸಚಿವರು ತಿಳಿಸಿದರು. ಕೋವಿಡ್ ತಡೆಗಟ್ಟಲು ಜಿಲ್ಲಾಡಳಿತ ಎಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಆಶಯದಂತೆ ಜನರು ಧೈರ್ಯದಿಂದ ಎಲ್ಲವನ್ನೂ ಎದುರಿಸಬೇಕಾಗಿದೆ, ಆತ್ಮಸ್ಥೈರ್ಯವನ್ನು ಬೆಳೆಸಿಕೊಳ್ಳಬೇಕಾಗಿದೆ ಎಂದು ಅವರು ಹೇಳಿದರು. ನಮ್ಮ ಎಸ್ಎಸ್ಎಲ್ಸಿ ಪರೀಕ್ಷೆ ಜೂನ್ 21ರಿಂದ, ಅಂದ್ರೆ ಇನ್ನು 1 ತಿಂಗಳು ಇದೆ, 2 ತಿಂಗಳು ಇದೆ. 2 ತಿಂಗಳು ಇರೋದ್ರಿಂದ ಪರಿಸ್ಥಿತಿ ಅವಲೋಕನೆ ತಗೊಳ್ತೀವಿ. ನಾವು ಮತ್ತೆ ಇದು ಮಾತಾಡಿದಾಗ ನಮ್ಮ ಮಕ್ಕಳು ಗೊಂದಲಕ್ಕೀಡಾಗ್ತಾರೆ. ನಮ್ಮ ಮಕ್ಕಳು ಇವತ್ತು ಒಳ್ಳೆ ಸಿದ್ಧತೆಯಲ್ಲಿದ್ದಾರೆ. ಆದ್ರೆ ಒಂದು ಕ್ಯಾಂಪೇನ್ ಕೂಡ ಶುರು ಮಾಡಿದ್ದಾರೆ. ನಮ್ಮ ಪರೀಕ್ಷೆ ಮಾಡಬೇಕು, ದಯವಿಟ್ಟು ಎಲ್ಲ ಮಾಡಿದಂಗೆ ಇಲ್ಲೂ ಕೂಡ ಮಾಡಕ್ ಹೋಗ್ಬೇಡಿ ಅಂತ ಒಂದು ಕ್ಯಾಂಪೇನ್ ಅವರೇ ಉದ್ದೇಶ. ಸೊ ಅದಕ್ಕೋಸ್ಕರ ಇನ್ನೂ ಸಾಕಷ್ಟು ಸಮಯ ಇದೆ. ಪರಿಸ್ಥಿತಿ ಅವಲೋಕನ ಮಾಡಿ ನಾವು ಮತ್ತೆ ಹೇಳ್ತೀವಿ, ಮಕ್ಕಳ ಯೋಗಕ್ಷೇಮಕ್ಕೆ ತೊಂದರೆ ಆಗದಂತೆ ನಿರ್ಧಾರ ತಗೋತೀವಿ. ನಿನ್ನೆ ಪ್ರಧಾನಮಂತ್ರಿಗಳು ಹೇಳಿದಂಗೆ ಧೈರ್ಯ ಸರ್ವತ್ರ ಲಕ್ಷಣ. ಧೈರ್ಯ ಇರಬೇಕು. ಧೈರ್ಯ ಇಲ್ಲದೆ ಇದ್ರೆ, ಧೈರ್ಯ ಪಡ್ಕೊಂಡ್ಬಿಟ್ರೆ ಫೈಟ್ ಮಾಡೋ ಇಮ್ಯುನಿಟಿ ಹೋಗುತ್ತೆ. ನಾವಾಗೆ ಇಮ್ಯುನಿಟಿನೂ ಕೂಡ ಕಡಿಮೆ ಮಾಡ್ಕೊಳ್ತೀವಿ. ಸೊ ಅದಕ್ಕೋಸ್ಕರ ಆತ್ಮಸ್ಥೈರ್ಯದಿಂದ ನಾವೆಲ್ಲರೂ ಕೂಡ ಕಾರ್ಯ ಮಾಡೋಣ. ಆತ್ಮಸ್ಥೈರ್ಯ ಹೆಚ್ಚಿಸೋ ಒಂದು ಕೆಲಸ ಮಾಡೋಣ. ಇದಕ್ಕೂ ಮುನ್ನ ಸ್ವಚ್ಛ ಭಾರತ್ ಯೋಜನೆಯಡಿ ಚಾಮರಾಜನಗರ, ಕೊಳ್ಳೇಗಾಲ, ಯಳಂದೂರು ಪಟ್ಟಣ ಪಂಚಾಯಿತಿಗಳಿಗೆ ನೀಡಲಾಗಿರುವ ಹಿಟಾಚಿ ಯಂತ್ರಗಳ ಕೀಗಳನ್ನು ಸಂಬಂಧಿಸಿದವರಿಗೆ ವಿತರಿಸಿದರು. ರಾಜ್ಯಕ್ಕೆ ಅಗತ್ಯವಿರುವಷ್ಟು ಲಸಿಕೆ ಪೂರೈಸಲು ಸರ್ಕಾರ ಬದ್ಧವಿದೆ ಎಂದು ಆರೋಗ್ಯ ಸಚಿವ ಡಾಕ್ಟರ್ ಸುಧಾಕರ್ ಮೈಸೂರಿನಲ್ಲಿ ಇಂದು ತಿಳಿಸಿದ್ದಾರೆ. ನಮ್ಮ ಆಸ್ಪತ್ರೆಗಳಿಗೆ ಸುದ್ದಿಗಾರರೊಂದಿಗೆ ಅವರು ಮುಖ್ಯಮಂತ್ರಿಗಳು ಇಂದು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಲಿದ್ದಾರೆ. ಮುಂದಿನ ದಿನಗಳಲ್ಲಿ ರಾಜ್ಯಕ್ಕೆ ಬೇಕಾಗುವ ಲಸಿಕೆಗಳನ್ನು ಕೇಂದ್ರದಿಂದ ತರಿಸಿಕೊಳ್ಳಲಿದ್ದೇವೆ.
ಲಸಿಕೆ ಬಗ್ಗೆ ಯಾರೂ ಆತಂಕ ಪಡುವ ಪ್ರಮೇಯವಿಲ್ಲ. ಬೆಂಗಳೂರು ಸೇರಿದಂತೆ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಆಕ್ಸಿಜನ್ ಕೊರತೆಯಾಗದಂತೆ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳಲಾಗಿದೆ. ಈ ಬಗ್ಗೆ ಕೇಂದ್ರ ಆರೋಗ್ಯ ಸಚಿವರಿಗೆ ಪತ್ರ ಬರೆಯಲಾಗಿದೆ ಎಂದರು. ಮುಂದಿನ ತಿಂಗಳವರೆಗೂ ಬೇಕಾಗುವ ಆಕ್ಸಿಜನ್ ಪೂರೈಕೆಗೆ ಮನವಿ ಮಾಡಲಾಗಿದೆ. ಬೆಂಗಳೂರಿನಲ್ಲಿ ಅತಿ ಹೆಚ್ಚು ರೋಗಿಗಳು ಸಂಖ್ಯೆ ಹೆಚ್ಚಾಗುತ್ತಿರುವುದರಿಂದ 1 ಲಕ್ಷ ಮೆಟ್ರಿಕ್ ಟನ್ ಖರೀದಿಸಲಾಗಿದ್ದು, ಜಿಂದಾಲ್ ಕಂಪನಿಯವರೊಂದಿಗೆ ಒಡಂಬಡಿಕೆ ಮಾಡಿಕೊಳ್ಳಲಾಗಿದೆ. ಕೇಂದ್ರ ಸರ್ಕಾರ ಲಸಿಕೆ ವಿಚಾರದಲ್ಲಿ ತಾರತಮ್ಯ ಮಾಡುತ್ತಿಲ್ಲ ಎಂದು ಸ್ಪಷ್ಟಪಡಿಸಿದರು. ಮಾಲೀಕರ ಜೊತೆಗೂ ಕೂಡ ನಾನು, ಅವರು ಮತ್ತು ತೇಜಸ್ವಿ ಸೂರ್ಯ ಅವರು, ಶ್ರೀ ಬಸವರಾಜ ಬೊಮ್ಮಾಯಿರವರು 4 ಜನ ಮಾತಾಡಿ ಅವರು ಕೂಡ ಸಂಪೂರ್ಣ ಸಹಕಾರ ಕೊಡ್ತೀನಿ. ಕರ್ನಾಟಕ ರಾಜ್ಯಕ್ಕೆ ಎಷ್ಟು ಆಕ್ಸಿಜನ್ ಬೇಕು ಈ ಸಂದರ್ಭದಲ್ಲಿ ನಾನು ಒದಗಿಸ್ಕೊಡ್ತೀನಿ. ಬೇಕಿದ್ರೆ ನಾನು ಇಂಡಸ್ಟ್ರಿನಾದರೂ ಬೇಕಿದ್ರೆ ನಾನು ಕಡಿಮೆ ಮಾಡ್ಕೊಳ್ತೀನಿ, ಇಲ್ಲ ನಿಲ್ಲಿಸ್ತೀನಿ. ನಿಮಗೆ ಎಷ್ಟು ಬೇಕು ಅಷ್ಟು ಆಕ್ಸಿಜನನ್ನು ಕೊಡ್ತೀನಿ ಅಂತೇಳಿ ಸಜ್ಜನ್ ಜಿಂದಾಲ್ ಅವರು ಹೇಳಿದರು. ಮತ್ತು ಅವತ್ತೇ ಬೆಂಗಳೂರಿಗೆ ಅಧಿಕವಾಗಿ ನಮಗೆ ಬೇಕಾಗಿದ್ದಂಥ 40 ಮೆಟ್ರಿಕ್ ಟನ್ನನ್ನು ಕೂಡ ಕಳೆದ 2 ದಿನದಿಂದ ಈಗಾಗಲೇ ಸರಬರಾಜಾಗಿ ನಮಗೇನು ಸ್ವಲ್ಪ ಕೊರತೆ ಇತ್ತು ಅದು ಸಂಪೂರ್ಣ ಇವತ್ತು ಆ ಪ್ರಾಬ್ಲಮ್ ಇವತ್ತು ನೀಗಿದೆ. ಯಾವುದೇ ಸಮಸ್ಯೆ ಇಲ್ಲ. 5,500 ಜಂಬೂ ಸಿಲಿಂಡರ್ಸ್ ಕೂಡ ಅಲ್ಲಿ ಸರಬರಾಜಾಗಿ ಅಲ್ಲಿ ಒದಗಿಸಿದ್ದೇವೆ. ಲಿಕ್ವಿಡ್ ಆಕ್ಸಿಜನ್ ಕೂಡ ಅಲ್ಲಿ ಬರ್ತಾ ಇದೆ. ಹಾಗಾಗಿ ಬೆಂಗಳೂರಿನ ಸಮಸ್ಯೆ ಸಂಪೂರ್ಣ ಇವತ್ತು ಏನು ಸಮಸ್ಯೆ ಇತ್ತು ಅದೆಲ್ಲ ಕೂಡ ನಿವಾರಣೆ ಆಗಿದೆ. ಜಿಲ್ಲಾ ಉಸ್ತುವಾರಿ ಸಚಿವ ಎಸ್.ಟಿ. ಸೋಮಶೇಖರ್, ಮೈಸೂರು ಜಿಲ್ಲೆಯಲ್ಲಿ ಲಸಿಕೆಗಳ ಕೊರತೆ ಇಲ್ಲ, ಎಲ್ಲಾ ರೀತಿಯ ಮುಂಜಾಗ್ರತಾ ಕ್ರಮ ಕೈಗೊಳ್ಳಲಾಗಿದೆ ಎಂದು ತಿಳಿಸಿದರು. ಏನು ಇನ್ಸ್ಟ್ರಕ್ಷನ್ ಕೊಡಬೇಕು ಅದೆಲ್ಲವನ್ನು ಕೂಡ ಡಾಕ್ಟರ್ ಸುಧಾಕರ್ ಅವರು ಕೊಡ್ತಾರೆ. ಬಟ್ ನಾನು ರಿಕ್ವೆಸ್ಟ್ ಮಾಡಿರ್ತಕ್ಕಂಥದ್ದು ಈ ವ್ಯಾಕ್ಸಿನೇಷನ್ ಕಂಪ್ಲೀಟ್ ಆಗಬೇಕು. ಅದೀಗೇನು 8.5 ಲಕ್ಷ ಟಾರ್ಗೆಟ್ ಮಾಡಿದ್ದಾರೆ ಅದನ್ನು ಕಂಪ್ಲೀಟ್ ಮಾಡ್ತಕ್ಕಂಥದ್ದು. ಇನ್ನು 3 ಲಕ್ಷ ವ್ಯಾಕ್ಸಿನೇಷನ್ ಕೊಡಬೇಕು ಅಂತಕ್ಕಂಥದ್ದು. ಆಮೇಲೆ ಆಕ್ಸಿಜನ್ ಇರ್ಬೋದು, ವೆಂಟಿಲೇಟರ್ ಇರ್ಬೋದು, ಮತ್ತು ರೆಮಿಡೀಸ್ ಇಂಜೆಕ್ಷನ್ ಇರ್ಬೋದು, ಅದು ಸಫಿಷಿಯೆಂಟು ಮೈಸೂರಿಗೆ ಬೇಕು. ಯಾಕೆಂದರೆ ಡೇ ಬೈ ಡೇ ಜಾಸ್ತಿ ಆಗ್ತಿದೆ ಅಂತಕ್ಕಂಥದ್ದನ್ನು ರಿಕ್ವೆಸ್ಟ್ ಮಾಡಿದ್ದೇವೆ. ಈಗ ಅದಕ್ಕೆಲ್ಲ ಏನೇನು ಬೇಕೋ ಅವರಿಂದ ಫುಲ್ಫಿಲ್ ಮಾಡ್ತಕ್ಕಂಥ ಕೆಲಸ ಮಾಡ್ತೇವೆ. ರಾಜ್ಯದಲ್ಲಿ ಕೋವಿಡ್ ರೋಗಿಗಳಿಗೆ ಅತ್ಯಂತ ಅಗತ್ಯವಾದ ರೆಮಿಡಿಸಿವಿರ್ ಮತ್ತು ಆಮ್ಲಜನಕ ಕೊರತೆಯಾಗದಂತೆ ಅಗತ್ಯ ದಾಸ್ತಾನು ಮಾಡಿಕೊಳ್ಳಲಾಗಿದೆ. ಸದ್ಯಕ್ಕೆ ರಾಜ್ಯದಲ್ಲಿ ಆಮ್ಲಜನಕದ ಕೊರತೆ ಇಲ್ಲ ಎಂದು ಆರೋಗ್ಯ ಸಚಿವ ಡಾಕ್ಟರ್ ಸುಧಾಕರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ನಿನ್ನೆ ಅವರು ಮುಖ್ಯಮಂತ್ರಿ ಯಡಿಯೂರಪ್ಪ ಸೂಚನೆಯಂತೆ ಜೆಎಸ್ಡಬ್ಲ್ಯೂ ಸಂಸ್ಥೆ 5,000 ಸಿಲಿಂಡರ್ ಆಮ್ಲಜನಕವನ್ನು ಪೂರೈಸಲು ಒಪ್ಪಿಗೆ ಸೂಚಿಸಿದೆ. ಅಲ್ಲದೆ ಇತರ ಖಾಸಗಿ ಸಂಸ್ಥೆಗಳು ಸುಮಾರು 500 ಆಮ್ಲಜನಕ ಸಿಲಿಂಡರ್ಗಳನ್ನು ಪೂರೈಸಲು ಮುಂದೆ ಬಂದಿವೆ. ಸದ್ಯ 40 ಮೆಟ್ರಿಕ್ ಟನ್ ಆಮ್ಲಜನಕ ದಾಸ್ತಾನು ಇದೆ. ಆಮ್ಲಜನಕ ಅಥವಾ ರೆಮಿಡಿಸಿವಿರ್ ಔಷಧಗಳನ್ನು ಪೂರೈಸಲು ದಿನದ 24 ಗಂಟೆಯೂ ಕಾರ್ಯನಿರ್ವಹಿಸುವ ಸಹಾಯವಾಣಿ ಆರಂಭಿಸಲಾಗಿದ್ದು, ಕೊರತೆ ಕಂಡು ಬಂದಲ್ಲಿ ನೋಡಲ್ ಅಧಿಕಾರಿಗಳು ತಕ್ಷಣ ಇಂತಹ ಆಸ್ಪತ್ರೆಗಳಿಗೆ ಮಾಹಿತಿ ನೀಡುವರು ಎಂದು ತಿಳಿಸಿದರು. ಕೋವಿಡೇತರ ಆರೋಗ್ಯ ಸಮಸ್ಯೆ ಹೊಂದಿದ ರೋಗಿಗಳನ್ನು 30ಕ್ಕಿಂತ ಕಡಿಮೆ ಹಾಸಿಗೆ ಹೊಂದಿರುವ ಆಸ್ಪತ್ರೆಗಳಿಗೆ ವರ್ಗಾವಣೆ ಮಾಡಿ ದೊಡ್ಡ ಆಸ್ಪತ್ರೆಗಳನ್ನು ಕೋವಿಡ್ ರೋಗಿಗಳಿಗೆ ಮೀಸಲಿಡಲಾಗುವುದು. ಇದರಿಂದ ರೋಗಿಗಳಿಗೆ ಆಮ್ಲಜನಕ ಪೂರೈಕೆ ಮಾಡಲು ಅನುಕೂಲವಾಗಲಿದೆ ಎಂದು ತಿಳಿಸಿದರು. ಗಂಭೀರ ಸಮಸ್ಯೆ ಹೊಂದಿರುವವರನ್ನು ಮಾತ್ರ ದಾಖಲು ಮಾಡಿಕೊಂಡು ಕೇವಲ ಸೋಂಕಿನ ಲಕ್ಷಣ ಹೊಂದಿರುವವರಿಗೆ ಹೋಟೆಲ್, ಕೋವಿಡ್ ಸೆಂಟರ್ಗಳಲ್ಲಿ ಆಶ್ರಯ ಕಲ್ಪಿಸಲು ವೈದ್ಯರಿಗೆ ಸೂಚಿಸಲಾಗಿದೆ. ಹೀಗಾಗಿ ಸಾರ್ವಜನಿಕರು ಆತಂಕಕ್ಕೆ ಒಳಗಾಗದೆ ಪರಿಸ್ಥಿತಿ ಅರಿತು ಸಹಕರಿಸಬೇಕು ಎಂದು ಅವರು ಮನವಿ ಮಾಡಿದರು. ಅಲ್ಲೇ ಇದ್ದು ನೋಡಿಕೊಳ್ಳುತ್ತಾರೆ ಮತ್ತು ರೆಮಿಡಿಸಿವಿರ್ ಸರಬರಾಜು ಮಾಡಲಿಕ್ಕೆ ಕೂಡ ಅತಿ ಹೆಚ್ಚು ವಿತರಕರನ್ನು ಕೂಡ ನೇಮಕ ಮಾಡಬೇಕು ಅಂತೇಳಿ ಆ ಒಂದು ಸಂಸ್ಥೆಗೆ ನಾವು ಈಗಾಗಲೇ ಆದೇಶ ಮಾಡಿದ್ವಿ. ಇದು ಅಲ್ದಿರೋ ಆಕ್ಸಿಜನ್ಗೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಸನ್ಮಾನ್ಯ ಯಡಿಯೂರಪ್ಪನವರು ಆಸ್ಪತ್ರೆಯಿಂದಾನೆ ಇವತ್ತು ಕೇಂದ್ರ ಆರೋಗ್ಯ ಸಚಿವರಿಗೆ ಮತ್ತು ಅದೇ ರೀತಿ ಇಂಡಸ್ಟ್ರಿ ಮಂತ್ರಿಗಳಿಗೆ ಶ್ರೀ ಪಿಯೂಷ್ ಗೋಯಲ್ ರವರು, ನಾನು ಕೂಡ ಮಾನ್ಯ ಆರೋಗ್ಯ ಸಚಿವರಿಗೆ ಫೋನ್ನಲ್ಲಿ ಕೂಡ ಮಾತನಾಡಿದ್ದೇನೆ. ಅದೇ ರೀತಿ ನಮ್ಮ ರಾಜ್ಯದ ಕೇಂದ್ರ ಸಚಿವರಾದಂಥ ಮಾನ್ಯ ಸದಾನಂದ ಗೌಡರಿಗೆ, ಶ್ರೀ ಪ್ರಹ್ಲಾದ್ ಜೋಶಿ ಅವರಿಗೆ ನಾನು ಕೂಡ ಪತ್ರ ಬರೆದು ಅವರಿಗೆ ಫೋನ್ನಲ್ಲಿ ಮಾತಾಡಿದ್ದೇನೆ. ನಮಗೆ ಆಕ್ಸಿಜನ್ ಅಲಾಟ್ಮೆಂಟ್ ದೇಶದಲ್ಲಿ, ಯಾಕೆಂದರೆ ಕೇಂದ್ರ ಸರ್ಕಾರ ಆಮ್ಲಜನಕದ ಸರಬರಾಜನ್ನಾಗಲಿ
ಮತ್ತು ನಮಗೆ ಎಷ್ಟು ಅಲಾಟ್ಮೆಂಟ್ ಮಾಡಬೇಕು ಅಂತ ಫಿಕ್ಸ್ ಮಾಡ್ತಾರೆ. ಹಾಗಾಗಿ ನಮಗೆ ಈಗ 300 ಟನ್ನನ್ನು ಫಿಕ್ಸ್ ಮಾಡಿದ್ರು. ಇದು ಏನು ಸಾಕಾಗೋದಿಲ್ಲ. ಈ ತಿಂಗಳು ಕೊನೆಗೆ ನಮಗೆ ಸುಮಾರು 500ರಿಂದ 600 ಮೆಟ್ರಿಕ್ ಟನ್ ಬೇಕು. ಮುಂದಿನ ತಿಂಗಳು ಎಂಡ್ ಅಷ್ಟೊತ್ತಿಗೆ ಇದೇ ಥರ ನಮ್ಮ ಗ್ರಾಫ್ ಮೇಲೆ ಏರ್ಕೊಂಡು ಹೋದರೆ ನಮಗೆ 1500 ಟನ್ ಮೆಟ್ರಿಕ್ ಟನ್ ಆಕ್ಸಿಜನ್ ಪ್ರತಿ ದಿವಸ ಬೇಕು. ಕೋವಿಡ್ ಹಿನ್ನೆಲೆಯಲ್ಲಿ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ಟಿ ಸೋಮಶೇಖರ್ ಅವರು ನಿನ್ನೆ ಬಾವಲಿ ಚೆಕ್ಪೋಸ್ಟ್ಗೆ ಭೇಟಿ ನೀಡಿ ಕೇರಳದಿಂದ ಬರುವ ವಾಹನಗಳ ತಪಾಸಣೆಯನ್ನು ಪರಿಶೀಲಿಸಿದರು. ಬಳಿಕ ಸುದ್ದಿಗಾರರೊಂದಿಗೆ ಅವರು ಕೇರಳದಿಂದ ನಿತ್ಯ 120ರಿಂದ 130 ವಾಹನಗಳು ಕರ್ನಾಟಕಕ್ಕೆ ಬರುತ್ತಿದ್ದು ಪೊಲೀಸರು ಆರ್ಟಿಪಿಸಿಆರ್ ಸೇರಿದಂತೆ ಎಲ್ಲ ರೀತಿಯ ತಪಾಸಣೆ ನಡೆಸಿದ ಬಳಿಕವೇ ಒಳಗೆ ಪ್ರವೇಶ ನೀಡಲಾಗುತ್ತಿದೆ. ಆರ್ಟಿಪಿಸಿಆರ್ ತಪಾಸಣಾ ಪ್ರಮಾಣ ಪತ್ರ ಹೊಂದಿಲ್ಲದವರನ್ನು ವಾಪಸ್ ಕಳುಹಿಸಲಾಗುತ್ತಿದೆ. ಮೈಸೂರು ನಾಗರಿಕರು ಸರ್ಕಾರದ ನಿಯಮಗಳನ್ನು ಪಾಲನೆ ಮಾಡುತ್ತಿದ್ದಾರೆ ಎಂದು ಮಾಹಿತಿ ನೀಡಿದರು. ಟೆಸ್ಟ್ ಮಾಡಿದ್ರೆ ನಮ್ಮವರೆಗೂ ಟೆಸ್ಟ್ ಮಾಡ್ತಕ್ಕಂಥದ್ದು ಈಸಿ ಆಗ್ತದೆ. ಬಹುಶಃ 300-400 ವೆಹಿಕಲ್ ಅಂತಕ್ಕಂಥದ್ದರ ಚಿಂತನೆ ಇತ್ತು. ಬಟ್ ಇವಾಗ ನೋಡಿದ್ರೆ 120, 130, 140 ಈ ಥರ ವೆಹಿಕಲ್ ಬರ್ತಕ್ಕಂಥದ್ದು. ಎಷ್ಟೇ ವೆಹಿಕಲ್ ಬರಲಿ ಪ್ರತಿಯೊಬ್ಬರೂ ಕಂಪಲ್ಸರಿಯಾಗಿ ಅದನ್ನು ಚೆಕ್ ಮಾಡ್ತಕ್ಕಂಥದ್ದು. ಏನಾರ ಅನುಮಾನ ಬಂದರೆ ವಾಪಸ್ ಕಳಿಸ್ತಕ್ಕಂಥದ್ದನ್ನು ಮಾಡಬೇಕು ಅಂತಕ್ಕಂಥದ್ದನ್ನು ಕೂಡ ಏನು ಟೈಟ್ ಮಾಡ್ಬೋದು ಅದನ್ನು ನಮ್ಮ ಕಡೆಯಿಂದ ಮಾಡ್ತಕ್ಕಂಥದ್ದಕ್ಕೆ ವ್ಯವಸ್ಥೆಯನ್ನು ಮಾಡ್ತೇವೆ. ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ರವಿಕುಮಾರ್, ಫೆಬ್ರವರಿ 16ರಿಂದ ಕೋವಿಡ್ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಜಾರಿ ಮಾಡಲಾಗಿದೆ. ನಿತ್ಯ 95% ವಾಹನಗಳ ಚಾಲಕರು ಮತ್ತು ಸಿಬ್ಬಂದಿ ಆರ್ಟಿಪಿಸಿಆರ್ ತಪಾಸಣಾ ಪತ್ರವನ್ನು ಜೊತೆಯಲ್ಲೇ ತರುತ್ತಿದ್ದಾರೆ ಎಂದು ಮಾಹಿತಿ ನೀಡಿದರು. ಮುಂಜಾಗ್ರತಾ ಕ್ರಮ ಹಿನ್ನೆಲೆಯಲ್ಲಿ ನಾವಿಲ್ಲಿ ಸ್ಟ್ರಿಕ್ಟಾಗಿ ಆರ್ಟಿಫಿಷಿಯಲ್ ನೆಗೆಟಿವ್ ಟೆಸ್ಟನ್ನು ಮಾಡ್ತಾಯಿದ್ದೀವಿ. ಇದು ಈವನ್ ಬಸ್ಸು ಮತ್ತು ಯಾವುದೇ ಪ್ರೈವೇಟ್ ವೆಹಿಕಲಲ್ಲಿ 72 ಅವರ್ಸ್ ಆರ್ಟಿಫಿಷಿಯಲ್ ನೆಗೆಟಿವ್ ರಿಪೋರ್ಟ್ ಕಡ್ಡಾಯವಾಗಿ ತರಲೇಬೇಕು. ಸೊ ಅವೇರ್ನೆಸ್ ಬಂದಿದೆ. ಜನವರಿ ಮತ್ತು ಫೆಬ್ರವರಿಯಲ್ಲಿ ಕಷ್ಟ ಆಗ್ತಿತ್ತು, ಈಗ ತರ್ತಾ ಇದ್ದಾರೆ. ಸೊ ಆಲ್ಮೋಸ್ಟ್ 95% ರಿಪೋರ್ಟ್ಗಳನ್ನ ಕೇರಳದಿಂದ ಮಾಡಿಸ್ಕೊಂಡು ಬರ್ತಾ ಇದ್ದಾರೆ. ರಾಜ್ಯದಲ್ಲಿ ಹೊಸದಾಗಿ ನಿನ್ನೆ 23,558 ಕೋವಿಡ್ ಪ್ರಕರಣಗಳು ದೃಢಪಟ್ಟಿದ್ದು, ಇದರೊಂದಿಗೆ ಒಟ್ಟು ಸೋಂಕು ಪ್ರಕರಣಗಳ ಸಂಖ್ಯೆ 12,22,202ಕ್ಕೆ ಏರಿಕೆಯಾಗಿದೆ. ನಿನ್ನೆ 6,412 ಮಂದಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದು, ಇದುವರೆಗೂ ಗುಣಮುಖರಾದವರ ಒಟ್ಟು ಸಂಖ್ಯೆ 10,32,233ಕ್ಕೆ ತಲುಪಿದೆ. 116 ಮಂದಿ ಸಾವನ್ನಪ್ಪಿದ್ದು, ಮೃತಪಟ್ಟವರ ಸಂಖ್ಯೆ 13,762ಕ್ಕೆ ಏರಿಕೆಯಾಗಿದೆ. ಸದ್ಯ ರಾಜ್ಯದಲ್ಲಿ 1,76,188 ಸಕ್ರಿಯ ಪ್ರಕರಣಗಳಿವೆ. 904 ಮಂದಿ ರಾಜ್ಯದ ವಿವಿಧ ಆಸ್ಪತ್ರೆಗಳಲ್ಲಿ ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ತಿಳಿಸಿದೆ. ಬೆಂಗಳೂರಿನಲ್ಲಿ ನಿನ್ನೆ 13,640 ಮಂದಿಗೆ ಸೋಂಕು ತಗುಲಿದ್ದು, ಒಟ್ಟು ಸೋಂಕು ಪ್ರಕರಣಗಳ ಸಂಖ್ಯೆ 5,83,675ಕ್ಕೆ ಏರಿಕೆಯಾಗಿದೆ. 3,509 ಮಂದಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದು, ಇದುವರೆಗೂ ಗುಣಮುಖರಾದವರ ಸಂಖ್ಯೆ 4,53,398ಕ್ಕೆ ಏರಿಕೆಯಾಗಿದೆ. ಸದ್ಯ 1,24,894 ಸಕ್ರಿಯ ಪ್ರಕರಣಗಳಿವೆ. ಬೆಂಗಳೂರಿನಲ್ಲಿ 70 ಮಂದಿ ಮೃತಪಟ್ಟಿದ್ದು, ಇದುವರೆಗೂ ಒಟ್ಟು 5,382 ಮಂದಿ ಸಾವನ್ನಪ್ಪಿದ್ದಾರೆ. ಉಳಿದಂತೆ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ದಾಖಲಾಗಿರುವ ಸೋಂಕು ಪ್ರಕರಣಗಳ ಸಂಖ್ಯೆ ಈ ರೀತಿ ಇದೆ. ದೇಶದಲ್ಲಿ ಕಳೆದ 24 ಗಂಟೆಗಳಲ್ಲಿ 3,14,835 ಹೊಸ ಕೋವಿಡ್-19 ಪ್ರಕರಣಗಳು ವರದಿಯಾಗಿವೆ. 1,78,841 ಮಂದಿ ಚೇತರಿಸಿಕೊಂಡಿದ್ದು, 2,104 ಮಂದಿ ಮೃತಪಟ್ಟಿದ್ದಾರೆ. ಇದರೊಂದಿಗೆ ದೇಶದಲ್ಲಿ ಒಟ್ಟು ಸೋಂಕಿತರ ಸಂಖ್ಯೆ 1,59,30,965ಕ್ಕೆ ಏರಿಕೆಯಾಗಿದೆ ಎಂದು ಕೇಂದ್ರ ಆರೋಗ್ಯ ಸಚಿವಾಲಯ ತಿಳಿಸಿದೆ.
ಇದುವರೆಗೆ 1,34,54,880 ಮಂದಿ ಗುಣಮುಖರಾಗುವುದರೊಂದಿಗೆ ಚೇತರಿಕೆ ಪ್ರಮಾಣ ಶೇಕಡ 84.46ರಷ್ಟಿದೆ. ಒಟ್ಟು 22,91,428 ಸಕ್ರಿಯ ಪ್ರಕರಣಗಳಿದ್ದು ಶೇಕಡ 14.38ರಷ್ಟಿದೆ. ಇದುವರೆಗೆ 1,84,657 ಮಂದಿ ಮೃತಪಟ್ಟಿದ್ದು ಈ ಪ್ರಮಾಣ ಶೇಕಡ 1.16ರಷ್ಟಿದೆ. ಈವರೆಗೆ ದೇಶಾದ್ಯಂತ 13,01,19,310 ಮಂದಿಗೆ ಲಸಿಕೆ ನೀಡಲಾಗಿದೆ. ದೇಶದಲ್ಲಿ ಕೊರೋನಾ ಸೋಂಕಿತರ ಪರೀಕ್ಷಾ ಸಾಮರ್ಥ್ಯದಲ್ಲಿ ತೀವ್ರಗತಿಯಲ್ಲಿ ಏರಿಕೆಯಾಗುತ್ತಿದೆ. ಇದುವರೆಗೆ 27,27,05,103 ಮಂದಿಗೆ ಪರೀಕ್ಷೆ ನಡೆಸಲಾಗಿದೆ ಎಂದು ಭಾರತೀಯ ವೈದ್ಯಕೀಯ ಸಂಶೋಧನಾ ಸಂಸ್ಥೆ ಐಸಿಎಂಆರ್ ತಿಳಿಸಿದೆ. ಸರ್ಕಾರಿ ಮತ್ತು ಖಾಸಗಿ ಪ್ರಯೋಗಾಲಯಗಳು ಸೇರಿದಂತೆ ನಿನ್ನೆ ಒಂದೇ ದಿನ 16,51,711 ಮಾದರಿಗಳ ಪರೀಕ್ಷೆ ನಡೆಸಲಾಗಿದೆ ಎಂದು ಐಸಿಎಂಆರ್ ಹೇಳಿದೆ. ಪ್ರಧಾನಿ ನರೇಂದ್ರ ಮೋದಿ ಇಂದು ವರ್ಚುವಲ್ ರೂಪದಲ್ಲಿ ನಡೆಯಲಿರುವ ಹವಾಮಾನ ಕುರಿತ ಜಾಗತಿಕ ನಾಯಕರ ಶೃಂಗಸಭೆಯನ್ನು ಉದ್ದೇಶಿಸಿ ಭಾಷಣ ಮಾಡಲಿದ್ದಾರೆ. ಅಮೆರಿಕದ ಅಧ್ಯಕ್ಷ ಜೋಸೆಫ್ ಆರ್ ಬೈಡನ್ ಅವರ ಆಹ್ವಾನದ ಮೇರೆಗೆ ಇಂದಿನಿಂದ ಆರಂಭವಾಗಲಿರುವ 2 ದಿನಗಳ ಶೃಂಗಸಭೆಯಲ್ಲಿ ಪ್ರಧಾನಿ ಭಾರತೀಯ ಕಾಲಮಾನ ಸಂಜೆ 5:30ಕ್ಕೆ ನಡೆಯಲಿರುವ ಗೋಷ್ಠಿಯಲ್ಲಿ 2030ರತ್ತ ನಮ್ಮ ಸಾಮೂಹಿಕ ಓಟ ಕುರಿತು ಮಾತನಾಡುವರು. ಶೃಂಗಸಭೆಯಲ್ಲಿ ಸುಮಾರು 40 ಇತರ ಜಾಗತಿಕ ನಾಯಕರು ಭಾಗವಹಿಸಲಿದ್ದಾರೆ. ಅವರು ತಮ್ಮ ದೇಶಗಳನ್ನು ಪ್ರತಿನಿಧಿಸಲಿದ್ದು ಅವೆಲ್ಲ ಪ್ರಮುಖ ಆರ್ಥಿಕ ವೇದಿಕೆಯ ಸದಸ್ಯ ರಾಷ್ಟ್ರಗಳಾಗಿವೆ ಮತ್ತು ಅವೆಲ್ಲ ಹವಾಮಾನ ವೈಪರೀತ್ಯಕ್ಕೆ ಗುರಿಯಾಗಿವೆ. ಹವಾಮಾನ ವೈಪರೀತ್ಯ ತಡೆಗೆ ಕೈಗೊಳ್ಳಲಿರುವ ಕ್ರಮಗಳು, ಹವಾಮಾನ ವೈಪರೀತ್ಯ ತಡೆಗೆ ಹಣಕಾಸು ಕ್ರೋಢೀಕರಣ, ಪ್ರಕೃತಿ ಆಧಾರಿತ ಪರಿಹಾರಗಳು, ಹವಾಮಾನ ಸುರಕ್ಷತೆ ಮತ್ತು ಶುದ್ಧ ಇಂಧನಕ್ಕಾಗಿ ತಾಂತ್ರಿಕ ಅನ್ವೇಷಣೆಗಳ ಕುರಿತು ನಾಯಕರು ತಮ್ಮ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳಲಿದ್ದಾರೆ. 2021ರ ನವೆಂಬರ್ನಲ್ಲಿ ನಡೆಯಲಿರುವ COP26 ಶೃಂಗಕ್ಕೆ ಪೂರ್ವಭಾವಿಯಾಗಿ ಹವಾಮಾನ ಕುರಿತ ವಿಚಾರಗಳಿಗೆ ಒತ್ತು ನೀಡಿ ನಡೆಸುತ್ತಿರುವ ಜಾಗತಿಕ ಸರಣಿ ಸಭೆಗಳ ಭಾಗ ಈ ಶೃಂಗಸಭೆಯಾಗಿದೆ. ಎಲ್ಲ ಗೋಷ್ಠಿಗಳನ್ನು ಲೈವ್ ಸ್ಟ್ರೀಮ್ ಮಾಡಲಾಗುವುದು ಮತ್ತು ಮಾಧ್ಯಮ ಹಾಗೂ ಸಾರ್ವಜನಿಕರಿಗೆ ಮುಕ್ತವಾಗಿರುತ್ತದೆ. ಕೋವಿಡ್ ಸೋಂಕು ನಿವಾರಣೆಗೆ ಉಡುಪಿ ಜಿಲ್ಲೆಯ ಆರೋಗ್ಯ ಕಾರ್ಯಕರ್ತರು ಶ್ರಮಿಸುತ್ತಿದ್ದು, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಹಕಾರದಿಂದ ಕೋವಿಡ್ ಲಸಿಕೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ವೈದ್ಯರು ಹಾಗೂ ಶುಶ್ರೂಷಕರ ತಂಡ 45 ವರ್ಷ ಮೇಲ್ಪಟ್ಟ ಪುರುಷ ಹಾಗೂ ಮಹಿಳೆಯರಿಗೆ ಲಸಿಕೆ ನೀಡಿತು. ಸರ್ಕಾರದ ನ್ಯೂಸ್ನೊಂದಿಗೆ ವೈದ್ಯೆ ಡಾಕ್ಟರ್ ವೀಣಾ. ನಗರಕ್ಕೆ ಆಗಮಿಸಿ ಲಸಿಕೆ ಪಡೆಯಲು ಕಷ್ಟವಾಗುತ್ತಿರುವ ಗ್ರಾಮೀಣ ಪ್ರದೇಶದ ಜನತೆಗೆ ಅವರು ಇರುವಲ್ಲಿಗೆ ತೆರಳಿ ಲಸಿಕೆ ನೀಡಲಾಗುತ್ತಿದೆ. 4 ರಿಂದ 5 ತಂಡಗಳಾಗಿ ನಿತ್ಯ 150 ರಿಂದ 200 ಮಂದಿಗೆ ಲಸಿಕೆ ನೀಡಲಾಗುತ್ತಿದೆ ಎಂದು ಮಾಹಿತಿ ನೀಡಿದರು. ಜನರ ಸ್ಪಂದನೂ ತುಂಬ ಚೆನ್ನಾಗಿದೆ. ಪ್ರತಿದಿನ ಸಾಧಾರಣವಾಗಿ 150 ರಿಂದ 200 ಲಸಿಕೆ ಆಗ್ತಾ ಇದೆ. ಈ ಕೆಲವು ಶಾಲೆಯಲ್ಲಿ ಅಂಗನವಾಡಿಯಲ್ಲೆಲ್ಲ ನಮಗೆ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಅಲ್ಲಿಗೆಲ್ಲ ಹೋಗಿ ನಮ್ಮದು ಟೀಮ್ ಇದೆ. ಪ್ರತಿದಿನ ಒಂದು 3-4 ಜನರಿಂದ ಟೀಮ್ ಮಾಡ್ಕೊಂಡು ನಾವು ಲಸಿಕೆಯನ್ನು ಹಾಕ್ತಾ ಇದ್ದೇವೆ. ಇನ್ನು ಮುಂದೆ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷೆ ದುರ್ಗಮ್ಮ, 45 ವರ್ಷ ಮೇಲ್ಪಟ್ಟ ಎಲ್ಲ ಪುರುಷ ಮತ್ತು ಮಹಿಳೆಯರಿಗೆ ಲಸಿಕೆ ನೀಡಲಾಗುತ್ತಿದೆ. ಜನರು ಲಸಿಕೆ ಪಡೆಯುವ ಮೂಲಕ ಸೋಂಕು ನಿವಾರಣೆಗೆ ಸಹಕರಿಸಬೇಕು ಎಂದು ಮನವಿ ಮಾಡಿದರು. ಭಯವನ್ನು ಬಿಟ್ಟು ನಾವು ವರ್ಷ ಆದವಾಗ ನಾವು ತಕೊಳ್ಳೇಬೇಕಂತ ರೂಲ್ ಮಾಡಿದವಾಗ ನಾವು ತಕೊಳ್ಳೇಬೇಕಾದಂತ ಕರ್ತವ್ಯ. ಲಸಿಕೆ ಪಡೆದ ಸ್ಥಳೀಯ ನಿವಾಸಿ ಮಂಜುನಾಥ್, ಪತ್ನಿ ಜೊತೆಗೆ ಇಂದು ಮೊದಲ ಹಂತದ ಲಸಿಕೆ ಪಡೆದುಕೊಂಡಿದ್ದೇನೆ. ವೈದ್ಯರು ಸ್ಥಳಕ್ಕೆ ಆಗಮಿಸಿ ಲಸಿಕೆ ನೀಡುತ್ತಿರುವುದರಿಂದ ಅನುಕೂಲವಾಯಿತು ಎಂದು ಸಂತಸ ವ್ಯಕ್ತಪಡಿಸಿದರು. ಏಜ್ ಆದಂತ ಇದ್ದಾರೆ, ಅವರಿಗೆಲ್ಲ ಅಲ್ಲಿ ಹೋಗಲಿಕ್ಕೆ ತುಂಬಾ ಕಷ್ಟ ಆಗ್ತಿರೋ ಕಾರಣ ಅವರು ಇಲ್ಲಿ ಬಂದಿದ್ದು ಬಹಳ ಒಂದು ಸಂತೋಷ ತಂದಂಥ ವಿಷಯ. ಮತ್ತು ಅವರು ಇಲ್ಲಿ ಬಂದು ನಮಗೆಲ್ಲ ಕೊಡ್ತಾ ಇರೋದು ತುಂಬ ಸಂತೋಷವಾಗಿದೆ. ಇದಕ್ಕೆ ನಾನು ನಮ್ಮ ಸರ್ಕಾರಕ್ಕೆ ಅಭಿನಂದಿಸುತ್ತಿದ್ದೇನೆ. ನಗರಾಭಿವೃದ್ಧಿ ಹಾಗೂ ದಾವಣಗೆರೆ ಜಿಲ್ಲಾ ಉಸ್ತುವಾರಿ ಸಚಿವ BA ಬಸವರಾಜ್ ನಿನ್ನೆ ಚಿಗಟೇರಿ ಸಾರ್ವಜನಿಕ ಆಸ್ಪತ್ರೆಗೆ ಭೇಟಿ ನೀಡಿ ಪರಿಶೀಲಿಸಿದರು. ರೋಗಿಗಳಿಂದ ಅಹವಾಲು ಸ್ವೀಕರಿಸಿದ ಸಚಿವರು ಆಮ್ಲಜನಕ ಹಾಗೂ ಔಷಧ ದಾಸ್ತಾನು ಬಗ್ಗೆ ವೈದ್ಯಾಧಿಕಾರಿಯಿಂದ ಮಾಹಿತಿ ಪಡೆದರು.
ನಂತರ ಅವರು ಜಿಲ್ಲೆಯಲ್ಲಿ 853 ಕೋವಿಡ್-19 ರೋಗಿಗಳಿದ್ದು ಸೋಂಕು ಹರಡದಂತೆ ಸರ್ಕಾರದ ಮಾರ್ಗಸೂಚಿಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿರುವುದಾಗಿ ತಿಳಿಸಿದರು. ರೋಗಿಗಳಿಗೆ ತೊಂದರೆಯಾಗದಂತೆ ತ್ವರಿತಗತಿಯಲ್ಲಿ ಹೆಚ್ಚಿನ ಚಿಕಿತ್ಸೆ ಲಭ್ಯವಾಗುವಂತೆ ನೋಡಿಕೊಳ್ಳುವಂತೆ ಜಿಲ್ಲಾಧಿಕಾರಿಗೆ ಆದೇಶಿಸಿದರು. ಜಿಲ್ಲೆಯಲ್ಲಿ ಸೆಕ್ಷನ್ 144 ಅನ್ವಯ ನಿಷೇಧಾಜ್ಞೆ ಜಾರಿಯಲ್ಲಿದ್ದು ಗಡಿ ಪ್ರದೇಶದಲ್ಲಿ ಪ್ರತಿಯೊಬ್ಬರಿಗೂ ತಪಾಸಣೆ ನಡೆಸಿ ಪ್ರವೇಶ ನೀಡುವಂತೆ ಅಧಿಕಾರಿಗಳಿಗೆ ಸೂಚಿಸಿರುವುದಾಗಿ ಸಚಿವರು ತಿಳಿಸಿದರು. ಮತ್ತೆ ಬಾರ್ಡರ್ ಏನು ನಮ್ಮ ಜಿಲ್ಲೆಗೆ ಎಂಟ್ರಿ ಆಗ್ತಕ್ಕಂಥ ಬಾರ್ಡರ್ ಅಲ್ಲಿ ಕೂಡ ನಾವು ತಪಾಸಣೆ ಮಾಡಿ ಜಿಲ್ಲೆಗೆ ಒಳಗಡೆಯನ್ನ ಎಂಟ್ರಿ ಅನ್ನೋ ಸೂಚನೆಯನ್ನು ಕೂಡ ಇವತ್ತು ನಾನು ಮಾಡಿದ್ದೇನೆ. ಇವತ್ತಿನ ಕೂಡ ನೈಟ್ ಕರ್ಫ್ಯೂ, ವೀಕೆಂಡ್ ಕರ್ಫ್ಯೂ ಅನ್ನ ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಆದೇಶವನ್ನು ಮಾಡಿದ್ದಾರೆ. ಆ ಆದೇಶವನ್ನ ಡಿಸಿ ಅವರು ಮತ್ತೆ ಈಗ ಆಲ್ರೆಡಿ 144 ಸೆಕ್ಷನ್ ಕೂಡ ಮಾಡಿದಾರಂತೆ. ಮತ್ತೆ ನಮ್ಮ ಏನು ಜಿಲ್ಲಾ ವರಿಷ್ಠಾಧಿಕಾರಿ, ಪೊಲೀಸ್ ವರಿಷ್ಠಾಧಿಕಾರಿ ಕೂಡ ಇದನ್ನ ಕಟ್ಟುನಿಟ್ಟಾಗಿ ಪಾಲನೆ ಮಾಡಬೇಕಂತ ಸೂಚನೆಯನ್ನು ಕೂಡ ಇವತ್ತು ನಾನು ಕೊಟ್ಟಿದ್ದೇನೆ. ಹೇಳಿದ್ದೀನಿ, ಮೊದಲೇ ಹೇಳಿದ್ದೀನಿ, ತಮ್ಮಲ್ಲಿ ಕೂಡ ಮನವಿ ಮಾಡಿದ್ದೇನೆ. ಇದು ಕೇಳಿದ ತಕ್ಷಣ ನಾನು ಆ ಕ್ವಶನ್ ರೈಸ್ ಮಾಡಿ ಅವ್ರಿಗೆ ಸೂಚನೆ ಕೊಟ್ಟಿದ್ದೇನೆ. ಯಾವುದೂ ಕೂಡ ಸಾರ್ವಜನಿಕರಿಗೆ ಕೊರತೆ ಆಗದ ರೀತಿಯಲ್ಲಿ ನೋಡ್ಕೊಳ್ಬೇಕು ಅಂತ ಹೇಳಿ ಜಿಲ್ಲಾಡಳಿತಕ್ಕೆ ಸೂಚನೆಯನ್ನು ಕೊಟ್ಟಿದ್ದೇನೆ. ಆ ರೀತಿಯಾಗಿ ಅವ್ರು ನಡ್ಕೊಳ್ತಾರೆ ಅನ್ನೋ ಒಂದು ವಿಶ್ವಾಸ ನನಗಿದೆ. ಅದಲ್ಲದೆ ವ್ಯಾಕ್ಸಿನೇಷನ್ ಇನ್ನಷ್ಟು ಇನ್ಕ್ರೀಸ್ ಮಾಡುವಂತ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ನಾನು ಆಲ್ರೆಡಿ ಸೂಚನೆ ಕೊಟ್ಟಿದ್ದೇನೆ. ಕೋಲಾರ ಜಿಲ್ಲೆಯಲ್ಲಿ 45 ವರ್ಷ ಮೇಲ್ಪಟ್ಟ ಎಲ್ಲರಿಗೂ ಕೋವಿಡ್ ಲಸಿಕೆ ನೀಡಲಾಗುತ್ತಿದೆ. ಪುರುಷ ಹಾಗೂ ಮಹಿಳೆಯರು ಆರೋಗ್ಯ ಕೇಂದ್ರಗಳಿಗೆ ಆಗಮಿಸಿ ಲಸಿಕೆ ಪಡೆಯುವ ಮೂಲಕ ಕೋವಿಡ್ ಸೋಂಕು ನಿವಾರಣೆಗೆ ಸಹಕಾರ ನೀಡುತ್ತಿದ್ದಾರೆ. ಜನಪ್ರತಿನಿಧಿಗಳ ಸಭೆ ನಡೆಸಿದ ಜಿಲ್ಲಾಧಿಕಾರಿ ಡಾಕ್ಟರ್ ಸೆಲ್ವಮಣಿ ಸುದ್ದಿಗಾರರೊಂದಿಗೆ ಮಾತನಾಡಿ, ಜಿಲ್ಲೆಯ ಗಡಿಗಳಲ್ಲಿ ಹೊರ ಜಿಲ್ಲೆಗಳಿಂದ ಬರುವವರಿಗೆ ಥರ್ಮಲ್ ಸ್ಕ್ಯಾನಿಂಗ್ ನಡೆಸಿ ಪ್ರವೇಶಕ್ಕೆ ಅವಕಾಶ ನೀಡಲಾಗುತ್ತಿದೆ. ಮುಂದಿನ 2 ದಿನಗಳಲ್ಲಿ ಜಿಲ್ಲೆಯ ಪ್ರತಿ ತಾಲೂಕಿನಲ್ಲಿ ತಲಾ 2 ಕೋವಿಡ್ ಚಿಕಿತ್ಸಾ ಕೇಂದ್ರಗಳನ್ನು ಆರಂಭಿಸಲಾಗುವುದು. ಆಸ್ಪತ್ರೆಗಳಲ್ಲಿ ವೆಂಟಿಲೇಟರ್ಗಳ ಸಂಖ್ಯೆ ಹೆಚ್ಚಿಸಲಾಗುವುದು ಎಂದು ಮಾಹಿತಿ ನೀಡಿದರು. ಬೆಡ್ಗಳನ್ನು ಜಾಸ್ತಿ ಮಾಡಿ ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಪೇಷಂಟ್ಗಳಿಗೂ ಟ್ರೀಟ್ಮೆಂಟ್ ಕೊಡಕ್ಕೆ ಏನು ವ್ಯವಸ್ಥೆ ಮಾಡೋಣ ಅಂತ ಚರ್ಚೆ ಮಾಡ್ಕೊಂಡಿದ್ವಿ. ಆರೋಗ್ಯಾಧಿಕಾರಿ ಡಾಕ್ಟರ್ ವಿಜಯ್ ಕುಮಾರ್, ಕೋವಿಡ್ ಲಸಿಕೆ ನಿಯಂತ್ರಣಕ್ಕೆ ಈಗಾಗಲೇ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಆಸ್ಪತ್ರೆಗಳಲ್ಲಿ ಸಾಕಷ್ಟು ಹಾಸಿಗೆ ಮೀಸಲಿಡಲಾಗಿದೆ ಎಂದು ಮಾಹಿತಿ ನೀಡಿದರು. ಮತ್ತೆ ಎಲ್ಲ ಏನಂದ್ರೆ ಕಂಟೈನ್ ಎಲ್ಲ ನಮ್ಮ ಡಿಪಾರ್ಟ್ಮೆಂಟ್ ಎಲ್ಲ THOs ಆಗಿರ್ಬೋದು ಮತ್ತು ನಮ್ಮ ಎಲ್ಲ ಫೀಲ್ಡ್ ಆಫೀಸರ್ಸ್ಗಳೆಲ್ಲರೂ ಕೂಡ ಇದರ ಬಗ್ಗೆ ಸ್ಟ್ರಿಕ್ಟ್ ಆಗಿ ವಿಜಿಲೆಂಟ್ ಮಾಡಿ ಎಲ್ಲ ಕಡೆ ಅವೇರ್ನೆಸ್ ಎಲ್ಲ ಕೊಡ್ತಾ ಇದ್ದೀವಿ. ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನ ಕಕ್ಕೆಹೊಲ ಗ್ರಾಮದ ಯುವ ಬರಹಗಾರ ಕವಿ ಪೊನ್ನಾಚಿಸ್ವಾಮಿ ಅವರ ಧೂಪದ ಮಕ್ಕಳು ಕಥಾ ಸಂಕಲನ ಪ್ರತಿಷ್ಠಿತ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಯುವ ಪುರಸ್ಕಾರಕ್ಕೆ ಪಾತ್ರವಾಗಿದೆ. ಇದೇ ಜೂನ್ 18ರಂದು ದೆಹಲಿಯಲ್ಲಿ ಪ್ರಶಸ್ತಿ ಸ್ವೀಕರಿಸಲಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸಾಹಿತ್ಯ ವಲಯ ಹಾಗೂ ಕವಿಯ ಗ್ರಾಮದಲ್ಲಿ ಸಂತಸ ಮನೆ ಮಾಡಿದೆ. ಡಿಡಿ ನ್ಯೂಸ್ನೊಂದಿಗೆ ಪ್ರಶಸ್ತಿ ಪುರಸ್ಕೃತ ಪೊನ್ನಾಚಿಸ್ವಾಮಿ ತಮ್ಮ ಬಾಲ್ಯ, ದಟ್ಟವಾದ ಕಾಡು, ಮಲೆ ಮಹದೇಶ್ವರ ಬೆಟ್ಟ, ಸೋಲಿಗ ಸಮುದಾಯದೊಂದಿಗಿನ ಒಡನಾಟ, ಪರಿಸರ ಇತ್ಯಾದಿಗಳ ಅನುಭವಗಳನ್ನು ಕೃತಿಯು ಒಳಗೊಂಡಿದೆ. ತಮ್ಮ ಸೃಜನಶೀಲತೆ ಗುರುತಿಸಿ ಪ್ರಶಸ್ತಿ ಬಂದಿರುವುದು ಸಂತಸ ನೀಡಿದೆ ಎಂದು ಹರ್ಷ ವ್ಯಕ್ತಪಡಿಸಿದ್ದಾರೆ. ಒಂದು ಸಾಹಿತಿ ಬಿಡುಗಡೆ ಮಾಡೋ ಧೂಪದ ಮಕ್ಕಳು ಅನ್ನೋದು ಇದು ಇಲ್ಲಿ ತಾಳ್ಬೆಟ್ಟದಲ್ಲಿ ಧೂಪ ಎಲ್ಲ ಮಾರ್ಕೊಂಡಿರ್ತಾರೆ ಸರ್. ಅಲ್ಲೂ ಗಿರಿಜನರು ಇಲ್ಲಿ ಬೇರೆ ಬೇರೆ ವೃತ್ತಿಲೆಲ್ಲ ಇರ್ತಾರಲ್ಲ, ಅದನ್ನೆಲ್ಲ ಆಧರಿಸಿ ಅದನ್ನೆಲ್ಲ ಒಂದು ಕಥಾ ರೂಪದಲ್ಲಿ ಮಾಡಿ ಅದು ಈ ಬೆಟ್ಟಗಾಡು ವಿದ್ಯಾವಂತರು ಅವಿದ್ಯಾವಂತರು ಎಲ್ಲರೂ ಓಡಿ ಅದಂತ ಒಂದು ಮೆಚ್ಚುಗೆ ಆಗಿ ಕೇಂದ್ರ ಸರ್ಕಾರದಿಂದ ಪ್ರಶಸ್ತಿ ಬಂದಿರೋದು ನಮಗೆ ತುಂಬಾ ಹೆಮ್ಮೆ ಪಡೋ ವಿಚಾರ ಸರ್. ಕವಿ ಡಾಕ್ಟರ್ ಸಿದ್ದಲಿಂಗಯ್ಯ, ಪ್ರತಿಭಾವಂತ ಯುವ ಬರಹಗಾರ ಪೊನ್ನಾಚಿಸ್ವಾಮಿ ಅವರ ಕೃತಿಗೆ ಪ್ರಶಸ್ತಿ ಸಂದಿರುವುದು ಉಚಿತವಾಗಿದೆ. ಅವರ ಸಾಹಿತ್ಯ, ಕೃಷಿ ಮತ್ತಷ್ಟು ಸಮೃದ್ಧವಾಗಲಿ ಎಂದು ಅಭಿಪ್ರಾಯಪಟ್ಟರು. ಕರ್ನಾಟಕದ ಗಡಿ ಜಿಲ್ಲೆಗೆ ಈ ಯುವ ಪುರಸ್ಕಾರ ಸಿಕ್ಕಿದ್ದು ಹೆಚ್ಚಿನ ಸಂತೋಷವನ್ನು ತಂದಿದೆ. ಧೂಪದ ಮಕ್ಕಳು ಒಂದು ಒಳ್ಳೆಯ ಕೃತಿ. ಆ ಒಳ್ಳೆಯ ಕೃತಿಯನ್ನು ನೋಡಿ ತೀರ್ಪುಗಾರರು ಮೆಚ್ಚಿ ಸರ್ವಾನುಮತದಿಂದ ಈ ಕೃತಿಯನ್ನು ಆಯ್ಕೆ ಮಾಡಿ ಯುವ ಪುರಸ್ಕಾರವನ್ನು ಅವರಿಗೆ ಘೋಷಣೆ ಮಾಡಿದ್ದಾರೆ. ನಾನು ಕೂಡ ಅವರನ್ನು ಅತ್ಯಂತ ಹಾರ್ದಿಕವಾಗಿ ಅಭಿನಂದಿಸ್ತೇನೆ. ಕವಿಯ ತಂದೆ ಶಿವಣ್ಣ ಗ್ರಾಮೀಣ ಬದುಕು, ಶಾಲೆ ಅನುಭವಗಳನ್ನು ಕೃತಿಯಲ್ಲಿ ಬರೆದಿದ್ದಾರೆ.
ಸ್ವಾಮಿಗೆ ಪ್ರಶಸ್ತಿ ಲಭಿಸಿರುವುದು ಕುಟುಂಬಕ್ಕೆ ಸಂತಸ ತಂದಿದೆ ಎಂದರು. ಇವಾಗ ಕೇಂದ್ರ ಸರ್ಕಾರದ ಕೇಂದ್ರ ಸಾಹಿತ್ಯ ಅಕಾಡೆಮಿ ಯುವ ಪ್ರಶಸ್ತಿ ಧೂಪದ ಮಕ್ಕಳು ಎಂಬ ಕಥೆಯನ್ನು ಬರೆದು ಅಲ್ಲಿಂದ ಪ್ರಶಸ್ತಿಯನ್ನು ಗಳಿಸವ್ರೆ. ಅವರು ಪ್ರಶಸ್ತಿ ಗಳಿಸಿರೋದ್ರಿಂದ ನಮ್ಮ ಗ್ರಾಮಕ್ಕೆ ಬಹಳ ಹೆಮ್ಮೆ ಪಡುವಂಥ ಸಂಗತಿ. ಅವರು ಇಂಥ ಒಂದು ಸಾಧನೆಗೆ ನಮಗೆಲ್ಲ ಮೆಚ್ಚುಗೆ ಆಗಿದೆ. ಕೇಂದ್ರ ಸಾಹಿತ್ಯ ಜಾನಪದ ತಜ್ಞ ಶಂಕನಪುರ ಮಹದೇವ ಪೊನ್ನಚ್ಚಿ ಅವರ ಕೃತಿ ಕೇಂದ್ರ ಸಾಹಿತ್ಯ ಪುರಸ್ಕಾರಕ್ಕೆ ಪಾತ್ರವಾಗಿರುವುದು ತಮ್ಮ ಜಿಲ್ಲೆಗೆ ಸಂದ ಗೌರವ ಎಂದು ಪ್ರಶಂಸಿಸಿದರು. ನಿಜವಾಗ್ಲೂ ನಮ್ಮ ಜಿಲ್ಲೆಗೆ ಸಂದಂತಹ ಗೌರವ ಮತ್ತು ಪ್ರಾತಿನಿಧ್ಯ. ಗ್ಯಾಲಿಪೋಲಿ ಸಮರದಲ್ಲಿ ಭಾರತ ತನ್ನದೇ ಆದ ಕೊಡುಗೆ ನೀಡಿದೆ ಎಂದು ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ತಿಳಿಸಿದ್ದಾರೆ. ಐಸಿಡಬ್ಲ್ಯೂಎ ಯುಎಸ್ಐ ಅಂತಾರಾಷ್ಟ್ರೀಯ ಗ್ಯಾಲಿಪೋಲಿ ವರ್ಚುವಲ್ ಸಮಾವೇಶದಲ್ಲಿ ಮುಖ್ಯ ಭಾಷಣ ಮಾಡಿ ಉದ್ಘಾಟಿಸಿ ವಿಶ್ವದ ನಾನಾ ದೇಶಗಳು ಐತಿಹಾಸಿಕ ಗ್ಯಾಲಿಪೋಲಿ ಘಟನೆಯಲ್ಲಿ ಭಾಗವಹಿಸಿದ್ದು ಭಾರತೀಯ ಯೋಧರ ತ್ಯಾಗ ಸ್ಮರಣೀಯ ಎಂದರು. ಫೆಬ್ರವರಿ 1915ರಿಂದ 1916 ಜನವರಿಯವರೆಗೆ ನಡೆದ ಕದನದಲ್ಲಿ ಭಾರತೀಯ ಸೇನೆಯ ಪಾತ್ರವನ್ನು ಕಡೆಗಣಿಸುವಂತಿಲ್ಲ. ಗ್ಯಾಲಿಪೋಲಿ ರಿವಿಸಿಟೆಡ್ ಸಮಾವೇಶದ ಈ ಸಂದರ್ಭದಲ್ಲಿ ಯೋಧರ ತ್ಯಾಗವನ್ನು ಸ್ಮರಿಸಲೇಬೇಕಾಗಿದೆ ಎಂದರು. ಭಾರತೀಯ ಯೋಧರ ಪಾತ್ರವಿಲ್ಲದೆ ವಿಶ್ವದ ಮೊದಲ ಯುದ್ಧದ ಜಯವನ್ನು ಊಹಿಸುವುದು ಅಸಾಧ್ಯ ಎಂದು ಶ್ಲಾಘಿಸಿದರು. like those of Indian soldiers on the Western Front in 1915, subjected to the use of chemical weapons. ಪಶ್ಚಿಮ ಬಂಗಾಳ ವಿಧಾನಸಭಾ ಚುನಾವಣೆಗೆ ಇಂದು 6ನೇ ಹಂತದ ಮತದಾನ ಪ್ರಗತಿಯಲ್ಲಿದೆ. 4 ಜಿಲ್ಲೆಗಳ 43 ಕ್ಷೇತ್ರಗಳಿಗೆ ಬೆಳಗ್ಗೆ 6 ಗಂಟೆಯಿಂದ ಮತದಾನ ಆರಂಭವಾಗಿದ್ದು ಸಂಜೆ 6:35ರವರೆಗೆ ನಡೆಯಲಿದೆ. ಮುಕ್ತ ಹಾಗೂ ಶಾಂತಿಯುತ ಮತದಾನಕ್ಕೆ ಸೂಕ್ತ ವ್ಯವಸ್ಥೆ ಕಲ್ಪಿಸಲಾಗಿದೆ. ಈ ಕುರಿತು ಪ್ರಧಾನಿ ನರೇಂದ್ರ ಮೋದಿ ಟ್ವೀಟ್ ಸಂದೇಶ ರವಾನಿಸಿ ಮತದಾರರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಹಕ್ಕು ಚಲಾಯಿಸುವಂತೆ ಮನವಿ ಮಾಡಿದ್ದಾರೆ. ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ. ನಗರದಲ್ಲಿ ಕಟ್ಟುನಿಟ್ಟಿನ ನೈಟ್ ಕರ್ಫ್ಯೂ, ಅನಗತ್ಯವಾಗಿ ಓಡಾಡಿದರೆ ದಂಡ ಪ್ರಯೋಗ. ಶುಕ್ರವಾರ ರಾತ್ರಿಯಿಂದ ಮೇ 4ರವರೆಗೆ ವೀಕೆಂಡ್ ಕರ್ಫ್ಯೂ ಕೂಡ ಜಾರಿ. 24 ಗಂಟೆಯಲ್ಲಿ ಪರೀಕ್ಷಾ ವರದಿ ಕೊಡಿ. ಲ್ಯಾಬ್ಗಳಿಗೆ ಡಿಸಿಎಂ ಡಾಕ್ಟರ್ ಸಿಎನ್ ಅಶ್ವತ್ಥನಾರಾಯಣ ಸೂಚನೆ. ನಗರದ ವಿವಿಧ ಆಸ್ಪತ್ರೆಗಳಿಗೆ ಭೇಟಿ. 12 ವಿದ್ಯುತ್ ಚಿತಾಗಾರದಲ್ಲೂ ಸಂಸ್ಕಾರಕ್ಕೆ ಅವಕಾಶ. ಕೊರೋನೇತರದಿಂದ ಮೃತಪಟ್ಟವರ ಶವ ಸಂಸ್ಕಾರಕ್ಕೆ ಬಿಬಿಎಂಪಿ ಆದೇಶ. ವಿವಿಧ ಷರತ್ತುಗಳು ಅನ್ವಯ. ಸಾರಿಗೆ ನೌಕರರ ಮುಷ್ಕರ ಅಂತ್ಯ. ಹೈಕೋರ್ಟ್ ಸೂಚನೆಗೆ ಮಣಿದ ಸಾರಿಗೆ ನೌಕರರ ಕೂಟ. ಆರ್ಥಿಕತೆ 4 ವರ್ಷ ಹಿಂದಕ್ಕೆ. 2ನೇ ಅಲೆ ಹೊಡೆತ. ಲಾಕ್ಡೌನ್ಗಳಿಂದ ಭಾರತದ ಆರ್ಥಿಕತೆ ಕುಸಿತ. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ಜಿಲ್ಲೆಗಳಿಗೆ ಹೋಗಿ ವೈರಸ್ ನಿಯಂತ್ರಿಸಿ. ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಬಿಎಸ್ವೈ ಪತ್ರ. ಜನರಿಗೆ ವೈದ್ಯ ಸೌಲಭ್ಯ ಕೊಡಿಸಲು ಸೂಚನೆ. ಮೇ ಅಂತ್ಯಕ್ಕೆ 1500 ಟನ್ ಆಮ್ಲಜನಕ ಪೂರೈಕೆ. ಆಮ್ಲಜನಕ ಉತ್ಪಾದನೆ, ಸಿಲಿಂಡರ್ ತಯಾರಿಕೆ, ಪೂರೈಕೆ ಸಂಬಂಧ 18 ಸಂಸ್ಥೆಗಳೊಂದಿಗೆ ಮಾತುಕತೆ ಫಲಪ್ರದ. 5 ರಾಜ್ಯಗಳಲ್ಲಿ 18 ವರ್ಷ ಮೇಲ್ಪಟ್ಟವರಿಗೆ ಉಚಿತ ಲಸಿಕೆ. ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಬಿಹಾರ, ಕೇರಳ, ಛತ್ತೀಸ್ಗಢದಲ್ಲಿ ಫ್ರೀ. ಏಪ್ರಿಲ್ 25ರವರೆಗೆ ಹಲವೆಡೆ ಮಳೆ. 5 ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಘೋಷಣೆ. ವಿಶ್ವಕಪ್ ಮೊದಲ ಹಂತದ ಆರ್ಚರಿ ಟೂರ್ನಿ. ಭಾರತ ತಂಡಗಳು ಕ್ವಾರ್ಟರ್ಗೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೋವಿಡ್ ಸೋಂಕು ನಿಯಂತ್ರಣಕ್ಕೆ ಸರ್ಕಾರದಿಂದ ಕಠಿಣ ಕ್ರಮ. ತಮ್ಮ ಜಿಲ್ಲೆಗಳಲ್ಲೇ ವಾಸ್ತವ್ಯ ಹೂಡಿ ಪರಿಸ್ಥಿತಿ ಅವಲೋಕಿಸುವಂತೆ ಸಚಿವರುಗಳಿಗೆ ಮುಖ್ಯಮಂತ್ರಿ ಪತ್ರ. 10ನೇ ತರಗತಿ ಪರೀಕ್ಷೆ ಕುರಿತು ಗೊಂದಲ ಬೇಡ. ಪರಿಸ್ಥಿತಿ ಪರಾಮರಿಸಿ ಸದ್ಯದಲ್ಲೇ ಸ್ಪಷ್ಟ ನಿರ್ಧಾರ. ಸಚಿವ ಸುರೇಶ್ ಕುಮಾರ್. ರಾಜ್ಯಕ್ಕೆ ಅಗತ್ಯವಿರುವಷ್ಟು ಲಸಿಕೆ ಪೂರೈಸಲು ಸರ್ಕಾರ ಬದ್ಧ. 1 ಲಕ್ಷ ಮೆಟ್ರಿಕ್ ಟನ್ ಆಮ್ಲಜನಕ ಖರೀದಿ. ಸಚಿವ ಡಾಕ್ಟರ್ ಕೆ ಸುಧಾಕರ್. ಹಾಗೂ
ಹವಾಮಾನ ಕುರಿತ ಜಾಗತಿಕ ನಾಯಕರ ಶೃಂಗಸಭೆ 2030ರತ್ತ ನಮ್ಮ ಸಾಮೂಹಿಕ ಓಟ ಕುರಿತು ಸಂಜೆ ಪ್ರಧಾನಿ ಭಾಷಣ. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ವೀಕ್ಷಕರೇ, ಈಗ ನಾನು ಸ್ಟುಡಿಯೋದಿಂದ ತೆರಳುತ್ತಿರುವ ಕಾರಣ ಮಾಸ್ಕ್ ಧರಿಸುತ್ತಿದ್ದೇನೆ. ನೀವು ಸಹ ಮನೆಯಿಂದ ಹೊರಹೋಗುವ ಮುನ್ನ ಸರಿಯಾದ ಕ್ರಮದಲ್ಲಿ ತಪ್ಪದೇ ಮಾಸ್ಕ್ ಧರಿಸಿ. ವ್ಯಕ್ತಿಗತ ಅಂತರ ಕಾಪಾಡಿಕೊಳ್ಳುವುದರೊಂದಿಗೆ ನೀವು ಸುರಕ್ಷಿತವಾಗಿರಿ, ನಿಮ್ಮವರನ್ನು ಸುರಕ್ಷಿತವಾಗಿರಿಸಿ. ನೈರ್ಮಲ್ಯಕ್ಕೆ ಆದ್ಯತೆ ನೀಡುವುದರ ಜೊತೆಗೆ ಸೋಂಕು ತಡೆಗೆ 45 ವರ್ಷ ಮೇಲ್ಪಟ್ಟ ಎಲ್ಲರೂ ಕೋವಿಡ್-19 ಲಸಿಕೆ ಪಡೆಯಿರಿ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 1 ಗಂಟೆಗೆ. ನಮಸ್ಕಾರ.